ಹಾಯ್ ಹಲೋ ನಮಸ್ಕಾರ. ನಾನಿವತ್ತು ಬೆಳಗ್ಗೆನೇ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಬ್ವಿಯಸ್ಲಿ ಯಾಕೆ ಅಂದರೆ ಇವಾಗ ಹೇಗಿದ್ದರೂ ನಾನು ಟಿಫನ್ ಮಾಡಬೇಕಲ್ವ, ಸೊ ಒಂದು ಲಾಗ್ ಆಗಿಬಿಡುತ್ತೆ ಅಂತ ಅಂದ್ಕೊಂಡೆ. ಏನಪ್ಪ ಅಂದರೆ ಇವಾಗ ನಾಷ್ಟಕ್ಕೆ ಅವಲಕ್ಕಿ ಮಾಡ್ತಾ ಇದ್ದೀನಿ, ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ. ಓಕೆ, ಫಸ್ಟು ಕೊರಿಯಂಡರು ತಗೊಂಡಿದ್ದೀನಿ. ಇದರಲ್ಲಿ ಸ್ವಲ್ಪ ಈ ಥರ ಇದು ಇದೆ ಕಸ, ಅದನ್ನೇ ತೆಗೆದು ವಾಶ್ ಮಾಡ್ಕೊಂಬರ್ತೀನಿ ಆಯಿತಾ. ಇದು ಇರಬೇಕು, ಇದಿದ್ರೆ ಟೇಸ್ಟು. ಕಡ್ಡಿ 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 ಫಸ್ಟ್ ಕೊರಿಯಂಡರೇ ಕಟ್ ಮಾಡ್ಬಿಡ್ತೀನಿ ನಾನು. ಕೊರಿಯಂಡರ್ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಬಾರಿ ಚೌಹಾಣ್ ಯೂಟ್ಯೂಬ್ ಚಾನಲ್. ಬೆಳಗ್ಗೆನೇ ಟಿಫನ್ ಮಾಡಬೇಕಿತ್ತಲ್ಲ, ಅದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ ಲಾಗು. ಫಿಶಾಗೆ ಆಲ್ರೆಡಿ ರಾಗಿ ಗಂಜಿ ತಿನ್ನಿಸಿದ್ದೀನಿ. ಅವ್ರಿಗೆ ಆಲ್ರೆಡಿ 2 year 4 month ಆಯಿತು, ಬಟ್ ನಾನು ಆದರೂ ರಾಗಿ ಗಂಜಿ ಬಿಟ್ಟಿಲ್ಲ. ಬಿಕಾಸ್ ರಾಗಿ ಈಸ್ ದ ಬೆಸ್ಟ್ ಫುಡ್. ಅಂದರೆ ಒಂದೇ ಏಜ್ದವ್ರಿಗಂತಲ್ಲ, ಎಲ್ಲ ಏಜ್ದವ್ರಿಗೂ ಅದು ಬೆಸ್ಟ್ ಫುಡ್ಡು. ಸೊ ನಾನು ಅದನ್ನು ಇನ್ನೂ ಬಿಡಿಸಿಲ್ಲ, ಅವಳಿಗೆ ಬಿಡಿಸೋದು ಇಲ್ಲ. ಬೆಸ್ಟ್ ಇರೋವಾಗ ಯಾಕೆ ಬಿಡಿಸೋದಲ್ವಾ. ದೊಡ್ಡವರಾದರೂ ಅದನ್ನು ಗಂಜಿ ಕುಡಿತಾರೆ, ಆಮೇಲೆ ಅಂಬ್ಲಿ ಅಂತ ಮಾಡ್ತಾರೆ, ಈ ಕಡೆ ಅಂಬ್ಲಿ ಆ ಥರ ಎಲ್ಲ ಮಾಡ್ತಾರೆ. ಸೊ ಎಲ್ಲರೂ ಕುಡಿತಾರಲ್ಲ. ಸುಮ್ಮನೆ ನಾನು ಇವಾಗ ಅವಳಿಗೆ ಬಿಡಿಸಿದ್ರೆ ಮತ್ತೆ ಅಭ್ಯಾಸ ತಪ್ಪಿದ್ರೆ ಅವರು ಕುಡಿಯಲ್ಲ. ಸೊ ಅದು ಸ್ವಲ್ಪ ಸಾಫ್ಟ್ ಆಗುತ್ತಲ್ಲ, ಇವಾಗಲೇ ಅವಳಿಗೆ ಅಷ್ಟೊಂದು ಲೈಕ್ ಆಗ್ತಾ ಇಲ್ಲ. ಬಟ್ ಅದನ್ನೊಂದು ತಿನ್ಸೋಗೆ ಸ್ವಲ್ಪ ಕಿರಿಕಿರಿ ಆಗುತ್ತೆ. ಆದರೂ ನಾನು ಬಿಡಲ್ಲ, ಅವಳನ್ನ ಎತ್ಕೊಂಡು ಹೊರಗಡೆ ಆಟ ಆಡಿಸಿ ಅಡ್ಡಾಡಿಸಿ ತಿನ್ನಿಸ್ತೀನಿ, ಬಿಡಲ್ಲ. ಇದಕ್ಕೆ ಟೊಮೆಟೊ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿ ಅನ್ನಿಸ್ತು, ಅಂದರೆ ಚೆನ್ನಾಗಿ ಅನಿಸುತ್ತೆ. ಅದಕ್ಕೆ 2 ಟೊಮೆಟೊ ತೊಗೊಂಡಿದ್ದೀನಿ. ಇದು ನಾನು ಒಬ್ಬರಿಗೆ ಅಂತಲೇ ಮಾಡ್ತಾ ಇರೋದು, ಅಂದರೆ ಸ್ವಲ್ಪ ಎಕ್ಸ್ಟ್ರಾ ಮಾಡ್ತೀನಿ ಅಷ್ಟೇ, ಒಬ್ರಿಗಂತಲೇ ಮಾಡ್ತಾ ಇರೋದು. ಆದರೂ ಇಷ್ಟು ಟೊಮೆಟೊ ಯಾಕೆ ಅನ್ಕೋಬೋದು. ನಮ್ಮ ಹಸ್ಬೆಂಡ್ಗೆ ಸ್ವಲ್ಪ ಟೊಮೆಟೊ ಇಷ್ಟ, ಟ್ಯಾಂಗಿ ಟೇಸ್ಟು. ಸೊ ಥ್ರಾಟ್ ಸಮ್ ಪ್ರಾಬ್ಲಮ್. ಆಮೇಲೆ ಆನಿಯನ್ನು ಇದನ್ನ ಚಿಕ್ಕದಾಗಿ ಕಟ್ ಮಾಡ್ಕೊತೀನಿ. ಇವಾಗ ಇದು ಒಂದು ದೊಡ್ಡ ಸೈಜೇ ತೊಗೊಂಡಿದ್ದೀನಿ ನಾನು. ಅಂದರೆ ನನಗೆ ಆಲ್ರೆಡಿ ಇದೆ ಚಪಾತಿ ಪಲ್ಯ ಎಲ್ಲ ನೈಟ್ ನಾನೇ ಮಾಡಿದ್ದೀನಿ, ನಾನೇ ತಿಂದಿಲ್ಲ ಅಂದರೆ ಹೇಗೆ ಅಲ್ವಾ. ಸೊ ನಾನು ಲೆಫ್ಟ್ ಓವರ್ ಪಲ್ಯ ಚಪಾತಿ ರೈಸ್ ಏನೇ ಇರಲಿ ತಿಂತೀನಿ. ಯಾಕೆಂದರೆ ನಾವು ಮಾಡ್ತೀವಿ, ನಾವೇ ಹಾಳು ಮಾಡಿದ್ರೆ ನಮಗೆ ಬೇಜಾರಾಗುತ್ತಲ್ಲ. ಸೊ ನಾನು ತಿಂತೀನಿ, ಅವರು ತಿಂತಾರೆ. ಬಟ್ ನಾನೇ ಸುಮ್ಮನೆ ಮಾಡೋಣ ನಾಷ್ಟ ಅಂತ ಮಾಡ್ತಾಯಿದ್ದೀನಿ ಅಷ್ಟೇ. ನಾನು ನಾಷ್ಟ ಮಾಡೋದೇ ರೇರು, ಅವ್ರು ಇರೋದೇ ಇಲ್ಲ. ನಾನು ನಾಷ್ಟ ಮಾಡೋ ಟೈಮ್ಗೆ ಡೈಲಿ ಅಂತೂ ಮಾಡೋದೇ ಇಲ್ಲ, ಅವ್ರು ಆಫೀಸ್ ಹೋಗಿರ್ತಾರೆ. ಸೊ ಇದ್ದಾಗಾದರೂ ಮಾಡೋಣ ಅಂತ ಮಾಡ್ತಾಯಿದ್ದೆ ನಾನು. ಕರೆಕ್ಟಾಗಿ ಅವ್ರಿಗೆ ಮಾಡೋ ಅಡುಗೆ ಅಂದರೆ ಒಂದೇ ನೈಟ್ ಊಟ, ಅದು ಬಿಟ್ಟರೆ ಒಂದು ಆನಿಯನ್ ಬಿಟ್ಟು ಅದು ಬಿಟ್ಟರೆ ಮಾಡೋದೇ ಇಲ್ಲ. ಅವರಲ್ಲೇ ಆಫೀಸಲ್ಲೇ ತಿನ್ಕೋತಾರೆ ಬ್ರೇಕ್ಫಾಸ್ಟು, ಆಮೇಲೆ ಲಂಚು, ಡಿನ್ನರ್ ಒಂದೇ ಮನೆಯಲ್ಲಿ. ಓಯ್ ಡ್ಯಾಡಿ ಮಗಳೇ ಬಾರಿ. ಏ ಅಮ್ಮ ಬಾದಾಮ್ ಕೊಡ್ತೀನಿ ಬನ್ನಿ, ಇಲ್ಲಿ ಅಣ್ಣಗೆ ಕೊಡಿ, ನೀವು ತಿನ್ನಿ ಬನ್ನಿ. ಅಮ್ಮ ನನ್ನ ಹಸ್ಬೆಂಡ್ದು ಮೀಟಿಂಗ್ ಇದೆ. ಪ್ರಿಷಾ ನೋಡಿದ್ರೆ ಕಾಡಿಸ್ತಾ ಇದ್ದಾಳೆ ನೋಡಿ, ಡ್ಯಾಡಿ 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 ಅಂತ ಕರಿತಿದ್ದೆ. ಏ ಅಮ್ಮ ಪ್ರಿಷಾ ಇಲ್ಲಿ ಬಾ, ಇಲ್ಲಿ ಅಣ್ಣ ಜೊತೆ ಶೇರಿಂಗ್ ಮಾಡು ಬಾ, ಬಾದಾಮ್ ಕೊಡ್ತೀನಿ ಬಾ. ಆಂಟಿಗೆ ಹೇಳು ತೆಗೆದುಕೊಡ್ತಾರೆ, ಪೀಲ್ ಮಾಡಿ ಕೊಡ್ತಾರೆ ಆಯಿತಾ. ಚಿಲ್ಲಿ ದೊಡ್ಡ ಕಟ್ ಮಾಡ್ಕೊತಾ ಇದ್ದೀನಿ ನಾನು. ಪ್ರಿಷಾ ಇದ್ರೊಳಗೆ ಹೈಡ್ ಮಾಡಿ ವ್ಲಾಗ್ ಮಾಡೋಂಥದ್ದು ಏನಿಲ್ಲ, ನನ್ನ ಮಗಳೇ ಇರ್ತಾಳೆ ಬ್ಯಾಕ್ಗ್ರೌಂಡಲ್ಲಿ. ಸೊ ಇಷ್ಟೊತ್ತು ಅವಳು ಪಕ್ಕದ ಮನೆಗೆ ಹೋಗಿದ್ಲು, ಅಂದರೆ ಅಲ್ಲಿ ಅವಳ ಫ್ರೆಂಡ್ ಇದ್ದಾನೆ, ಅಲ್ಲಿ ಹೋಗಿದ್ಲು. ಮೇಡಮ್ ವ್ಲಾಗ್ ಮಾಡಿಬಿಟ್ರೆ ಡ್ಯಾಡಿಗೆ ಕಟ್ ಮಾಡ್ಕೊಂಡಿದ್ದೀನಿ. ಟೊಮೆಟೊನು ಮೀಡಿಯಮ್ ಸೈಜು, ಆಮೇಲೆ ಕೊರಿಯಂಡರ್ 4 ಬೆಳ್ಳುಳ್ಳಿ ಚಚ್ಕೊಂಡಿದ್ದೀನಿ. ಈಗ ಪಾತ್ರೆ ಇದಾಯಿತು ನೋಡಿ. ಈ ಥರ ಆಗುತ್ತೆ ವಿಡಿಯೋ ಮಾಡಿಕೊಂಡು ಮಾಡ್ತೀನಿ ನಾನು ಅಂತ ಅಂದರೆ ಸಮ್ ಟೈಮ್ ಹೀಗೆ ಏನೋ ಮಾಡಲು ಹೋಗಿ ಏನೋ ಆಗಿಬಿಡುತ್ತೆ. ಇವಾಗ ಇದಕ್ಕೆ ಸಾಸಿವೆ ಆ್ಯಡ್ ಮಾಡ್ಕೊಳ್ಳೋಣ.
ಸ್ವಲ್ಪ ಸಾಸಿವೆ, ಆಮೇಲೆ ಸ್ವಲ್ಪ ಜೀರಿಗೆ, ಆಮೇಲೆ ಇವಾಗಲೇ ಟರ್ಮರಿಕ್ ಹಾಕೊಂಡ್ಬಿಡ್ತೀನಿ. ಸ್ವಲ್ಪ ಟರ್ಮರಿಕ್ ಪೌಡರ್, ಆಮೇಲೆ ನಮ್ಮ ಹಸ್ಬೆಂಡ್ಗೆ ಕಡಲೆ ಬೀಜ ಇಷ್ಟ ಜಾಸ್ತಿ, ಸೊ ಶೇಂಗಾ. ನನಗೆ ಅವಲಕ್ಕಿಲಿ ಆಮೇಲೆ ಸೂಸ್ಲಾದಲ್ಲಿ ಶೇಂಗಾ ಇಷ್ಟ ಆಗಲ್ಲ, ಸೊ ಅವ್ರಿಗೆ ಇಷ್ಟ ಆಗುತ್ತೆ. ಆಮೇಲೆ ಇದಕ್ಕೆ ಬೆಳ್ಳುಳ್ಳಿ ಹಾಕೋತೀನಿ ನಾನು. ಇದು ಒಗ್ಗರಣೆ ಹೇಗೆ ಕಾಣ್ತಾ ಇದೆ ಅಂದರೆ ಚೋಡ ಮಾಡ್ತೀವಲ್ಲ ಆ ಥರ ಕಾಣ್ತೈತೆ. ಇದಕ್ಕೆ ಇವಾಗ ಚಿಲ್ಲಿ ಆಮೇಲೆ ಆನಿಯನ್. ಬನ್ನಿ ಮೊದಲೇ ತಿಂದ್ರಾ? ಆನಿಯನ್ ಹಾಕ್ತಿದ್ದೀನಿ. ಇಶಾ ತಿಂದ್ರೆ ನೀವು? ಚಹಾ ಕುಡ್ಕೊಂಡು ಇದು ಬೆಂದಿದೆ. ಈಗ ಇದಕ್ಕೆ ಟೊಮೆಟೊ ಮತ್ತು ಕೊರಿಯಂಡರ್ ಹಾಕ್ತೀನಿ. ಕೊರಿಯಂಡರ್, ಕೊತ್ತಂಬರಿ ಸೊಪ್ಪು. ವಿಡಿಯೋ ಮಾಡಿದ ಹಿಂದೆ BTS ಯಾರೂ ತೋರಿಸಲ್ಲ ಅನಿಸುತ್ತೆ, ಬಟ್ ನಾನು ತೋರಿಸ್ತೀನಿ ನೋಡಿ. ವಿಡಿಯೋ ಮಾಡಿದ್ರೆ ಈ ಥರ ಗತಿ. ಇಲ್ಲಿ ನೋಡಿ ಎಲ್ಲ ಅಡ್ವಾನ್ಸ್ ಕ್ಯಾಪ್ ತೆಗೆದು ಇಟ್ಕೊಂಡಿದ್ದೀನಿ. ಅದಾದಮೇಲೆ ಎಲ್ಲ ಒಂದೊಂದೊಂದು ಹಾಕ್ಕೊಂಡು ಮಾಡ್ಕೋತಾ ಇದ್ದೀನಿ. ಅಂದರೆ ಕಂಟಿನ್ಯೂಸ್ಲಿ ವಿಡಿಯೋ ಆಗಬೇಕಲ್ವ. ಇಲ್ಲ, ನನ್ನ ಹತ್ರ ಟ್ರೈಪಾಡ್ ಇದೆ, ಬಟ್ ನಾನು ಟ್ರೈಪಾಡ್ ಯೂಸ್ ಮಾಡಲ್ಲ. ಅದನ್ನು ಇಲ್ಲಿಂದ ಅಲ್ಲಿ ಸೆಟ್ ಮಾಡು, ಅಲ್ಲಿಂದ ಇಲ್ಲಿ ಸೆಟ್ ಮಾಡು, ನಂಗೆ ತಲೆನೋವು. ಅದಕ್ಕೆ ನಾನು ಮೊಬೈಲು ಚಾಪ್ ಮಾಡ್ಕೊಳ್ಳೋವಾಗ ಸೈಡಲ್ಲಿ ಇಡ್ತೀನಿ, ಬಟ್ ಆಮೇಲೆ ಕೈಯಲ್ಲೇ ಇಟ್ಕೊಂಡು ವಿಡಿಯೋ ಮಾಡ್ತೀನಿ. ದಿಸ್ ಈಸ್ ಮೈ ವಿಡಿಯೋ ರಿಯಾಲಿಟಿ. ಈಗ ಇದಕ್ಕೆ ಸಾಲ್ಟ್ ಹಾಕ್ಬೇಕಲ್ವ, ಲಾಗ್ ರಿಯಾಲಿಟಿ. ಓಕೆ, ಸಾಲ್ಟ್ ಬೇಕಾದರೆ ಆಮೇಲೆ ಹಾಕೋತೀನಿ, ಜಾಸ್ತಿ ಆದರೆ ಕಷ್ಟ, ಸೊ ಸಾಕು. ಸಾಕಲ್ವ? ನೋಡಿ, ನಮ್ಮ ಹಸ್ಬೆಂಡು ಬೆಳಿಗ್ಗೆ ಪಾರ್ಕಿಗೆ ಹೋಗಿದ್ರು. ಇದು ಎಲ್ಲಿ ಸಿಕ್ತೋ ಗೊತ್ತಿಲ್ಲ, ನಮ್ಮ ಸೈಡ್ ಇದಕ್ಕೆ ಬಾರಿಕಾಯಿ ಅಂತೀವಿ. ಈ ಥರ ಬಾರಿಕಾಯಿ ಭಾಳ ಟೇಸ್ಟ್ ಇರುತ್ತೆ, ಬಟ್ ಇದು ಟೇಸ್ಟ್ ಮಾಡಿಲ್ಲ, ನೋಡಬೇಕು. ಎಲ್ಲಿ ಅವಲಕ್ಕಿ ವಾಶ್ ಮಾಡಿ ಆಲ್ರೆಡಿ ಹಾಕೊಂಡೆ ನಾನು. ಅದು ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ, ವಿಷಕ್ಕೆ ಆಡಿಸ್ತಾ ಇದ್ದೆ. ಈಗ ಮಿಕ್ಸ್ ಮಾಡ್ತೀನಿ. ಈಗ ಅವಲಕ್ಕಿ ರೆಡಿ. ಈಗ ಕ್ಲೋಸ್ ಮಾಡಿ ಇಟ್ಬಿಡೋಣ ಸ್ವಲ್ಪ ಹೊತ್ತು. ಆಫ್. ಇವಾಗ ಚಹಾ ಸೋಸ್ಕೊಂಡು ಕುಡಿತೀನಿ. ಯಮ್ ಯಮ್ ಯಮ್. ಚಹಾ ಅಂದರೆ ಜೀವನ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಎಲ್ಲೋ ಎಲ್ಲೋ ಬ್ಯೂಟಿಫುಲ್ಲು. ಇವಾಗ ಟೇಸ್ಟ್ ನೋಡುವ ಸಮಯ. ಒಂದು ಸ್ವಲ್ಪ ತಗೊಂಡು ಸೂಪರ್ ಆಗಿದೆ. ಈ ವಿಡಿಯೋನ ಇಲ್ಲ ಏನು ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು, ನಮಸ್ಕಾರ.